ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಇವತ್ತು 6 ದಿನ ಕಳೆಯಿತು. ನಿರಂತರ 2 ದಿನಗಳ ಕಾರ್ಯಾಚರಣೆ ಬಳಿಕ ಈಗ ಮೊದಲ ಪ್ರಯತ್ನದಲ್ಲಿ ಕಣ್ಣಯ್ಯ ಅವರ ನೇತೃತ್ವ ತಂಡ ಮೊದಲ ಎಲಿಮೆಂಟ್ ಅನ್ನ ಇಳಿಸೋಕೆ ಸಕ್ಸಸ್ ಆಗಿರುವಂತದ್ದು. ಅದರಲ್ಲೂ ಕೂಡ ನಿರಂತರವಾಗಿ 2 ಗಂಟೆಗಳ ನಡೆದ 80ಕ್ಕೂ ಹೆಚ್ಚು ತಂತ್ರಜ್ಞರ ತಂಡದ ಪರಿಶ್ರಮ ಈಗ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ತುಂಗಭದ್ರಾ ಜಲಾಶಯದ 19ನೇ ನಂಬರ್ ಗೇಟು ಕಿತ್ತು ಹೋಗಿತ್ತು. ಇವತ್ತಿಗೆ ಅದು 6 ದಿನ ಕಳೆದಿತ್ತು. ನಿನ್ನೆಯಿಂದಲೇ ಆ ಒಂದು ಗೇಟ್ ಅಲ್ಲಿ ಎಲಿಮೆಂಟ್ಸ್ ಅನ್ನ ಇಳಿಸುವಂತ ಒಂದು ಕೆಲಸಕ್ಕೆ ಅಲ್ಲಿನ ತಾಂತ್ರಿಕ ಸಿಬ್ಬಂದಿ ಮುಂದಾಗಿದ್ರು. ಆದರೆ ನಿನ್ನೆ ಮೊದಲ ಹಂತದಲ್ಲೇ ಅವರು ಕಾರ್ಯ ಯಶಸ್ವಿ ಆಗಿರಲಿಲ್ಲ. ಇವತ್ತು ಸಂಜೆ ವೇಳೆಗೆ ಆ ಒಂದು ಎಲಿಮೆಂಟ್ ಅಂದ್ರೆ ನಾರಾಯಣ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ರೆಡಿ ಆದಂತ ಆ ಒಂದು ಎಲಿಮೆಂಟ್ ಅನ್ನ ಇಳಿಸುವಂತ ಒಂದು ಕೆಲಸವನ್ನ ಸಂಜೆ ವೇಳೆಗೆ ಆರಂಭ ಮಾಡಿದ್ರು. ನಿರಂತರ 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಈಗ 19ನೇ ಗೇಟ್ನ ಸುಮಾರು ಅಂದ್ರೆ ಗೇಟ್ ನಲ್ಲಿ ಇರುವಂತ ನೀರಿನ ಹರಿವು ನೀರಿನಲ್ಲಿನೇ ಆ ಒಂದು ಗೇಟ್ ಅನ್ನ ಇಳಿಸೋಕೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ರು. ಮೊದಲ ಹಂತದ ಪ್ರಯತ್ನದಲ್ಲಿ ಈಗ ಯಶಸ್ವಿ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಒಂದು ಹರಿವು ನೀರಿನಲ್ಲಿ ಆ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡುವುದು ಸಾಕಷ್ಟು ಸವಾಲಾಗಿತ್ತು. ಒಂದು ಗೇಟ್ ಅನ್ನ ಅಳವಡಿಕೆ ಮಾಡಿದ್ರೆ ತದನಂತರದಲ್ಲಿ ಹಂತವಾಗಿ ಆ ಸ್ಟಾಪ್ ಲಾಕ್ ಗಳನ್ನ ಅಳವಡಿಸುವುದು ಕಷ್ಟವಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಡ್ಯಾಮ್ ತಂತ್ರಜ್ಞ ಕಣ್ಣಯ್ಯ ಅವರು ಕೂಡ ಮಾಹಿತಿಯನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಈಗ ಮೊದಲ ಭಾಗದ ಪ್ರಯತ್ನದಲ್ಲಿ ಈಗ ಯಶಸ್ವಿ ಆಗಿರುವಂತದ್ದು. ಅಂದ್ರೆ ಸಂಜೆ 6 ಗಂಟೆ ಬಳಿಕ ನಡೆದಂತ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ 2 ಗಂಟೆಗಳ ಕಾಲ ನಡೆದಿತ್ತು. ಸುಮಾರು 80ಕ್ಕೂ ಹೆಚ್ಚು ತಂತ್ರಜ್ಞರ ಪ್ರಯತ್ನ ಈಗ ಯಶಸ್ವಿ ಆಗಿರುವಂತದ್ದು. ಅಂದ್ರೆ 19ನೇ ಗೇಟ್ ತೊಂಬಿಯಲ್ಲಿ ಅಂದ್ರೆ 4 ಅಡಿ ಆ ಒಂದು ಸ್ಟಾಪ್ ಲಾಗ್ ಹೆಲ್ಮೆಟ್ ಅನ್ನ ಇಳಿಸೋಕೆ ಈಗ ಅಧಿಕಾರಿಗಳು ಕೂಡ ಯಶಸ್ವಿ ಆಗಿರುವಂತದ್ದು. ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಕಾರ್ಯಾಚರಣೆ ಇದೀಗ ಮೊದಲ ಭಾಗವಾಗಿ ಯಶಸ್ವಿ ಆಗಿತ್ತು. ನಿನ್ನೆ ತಾನೇ ಕಣ್ಣಯ್ಯ ಅವರು ಕೂಡ ಹೇಳ್ತಾ ಇದ್ರು, ನಾವು 2 ದಿವಸದಲ್ಲೇ ನಿಮ್ಗೆ ಸಿಹಿ ಸುದ್ದಿಯನ್ನ ಕೊಡ್ತೀವಿ, ಜೊತೆಗೆ ಆ ಒಂದು ನದಿಗೆ ಪೋಲಾಗ್ತಕ್ಕಂತ ನೀರನ್ನ ತಡಿತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಇದೀಗ ಮೊದಲ ಭಾಗವಾದ ಪ್ರಯತ್ನ ಯಶಸ್ವಿ ಆಗಿರುವಂತದ್ದು. ಜೊತೆಗೆ ಸಾಕಷ್ಟು ತಂತ್ರಜ್ಞರ ಮುಖದಲ್ಲಿ ಈಗ ಮಂದಹಾಸ ಮೂಡಿರುವಂತದ್ದು. ಅಂದ್ರೆ ಮೊದಲ ಎಲಿಮೆಂಟ್ ಅನ್ನ ಇಳಿಸುವಂತ ಒಂದು ಕ್ರೇನ್ ಮೂಲಕ ಅದನ್ನ ಇಳಿಸುವಂತ ಒಂದು ಕೆಲಸವನ್ನ ಮಾಡಿತ್ತು. ಹಾಗಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂದ್ರೆ ಸ್ಕೈ ವಾಕ್ ಅನ್ನ ಕಟ್ ಮಾಡಿದ್ರು. ಅದನ್ನ ತೆರವುಗೊಳಿಸಿದ ನಂತರದಲ್ಲಿ ನಿರಂತರವಾಗಿ 2 ಗಂಟೆಗಳ ನಡೆದಂತ ತಂತ್ರಜ್ಞರ ಪರಿಶ್ರಮ ಯಶಸ್ವಿ ಆಗಿರುವಂತದ್ದು. ಮೊದಲ ಭಾಗವಾಗಿ ಮೊದಲ ಎಲಿಮೆಂಟ್ ಏನು ಇಳಿಸಿದ್ರಲ್ಲ ಅದು 4 ಅಡಿ ಆ ಒಂದು ಗೇಟ್ ನ ಒಳಗಡೆ ಇಳಿಸಲು ಈಗ ಯಶಸ್ವಿ ಆಗಿರುವಂತದ್ದು. ಜೊತೆಗೆ ಕೋಟ್ಯಾಂತರ ಜನರ ಬೇಡಿಕೆ ಇತ್ತು, ಆ ಒಂದು ದೇವರ ಮೊರೆವನ್ನ ಹೋಗಿದ್ರು, ಅದು ಈಗ ಫಲಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.